ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಕೇಸ್ ಬಯಲಾಗಿದೆ. ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಡುವ ಬಿಜೆಪಿಯ ಶಾಸಕನೋರ್ವ ಲಾಕ್ ಆಗಿದ್ದು ಆತನ ಭ್ರಷ್ಟ ಬುದ್ಧಿ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯೂ ಸಿಕ್ಕಿದೆ. ಶಿರಹಟ್ಟಿ ಶಾಸಕರ ಲಂಚಾವತಾರಕ್ಕೆ ಬಿಗ್ ಟ್ವಿಸ್ಟ್. ಚಂದ್ರು ಲಮಾಣಿ ಡೀಲಿಂಗ್ಗೆ ಆಡಿಯೋ ಸಾಕ್ಷಿ. ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಭ್ರಷ್ಟಾಚಾರ ವಿರೋಧದ ಪಾಠ ಮಾಡ್ತಿದ್ರು. ಆದ್ರೆ ಇದೀಗ ಅದೇ ಬಿಜೆಪಿಯ ಶಾಸಕ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಚಂದ್ರು ಲಮಾಣಿ ಇದೀಗ ನಾನವನಲ್ಲ ಎಂದು ಹೇಳೋಕೂ ಆಗಲ್ಲ. ಯಾಕಂದ್ರೆ ಶಿರಹಟ್ಟಿ ಶಾಸಕರ ಲಂಚಾವತಾರಕ್ಕೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಗುತ್ತಿಗೆದಾರನಿಗೆ ನೇರ ಶಾಸಕರ ಧಮಕಿ. ಸಣ್ಣ ನೀರಾವರಿ ಕಾಮಗಾರಿಗಾಗಿ ಬಿಜೆಪಿ ಶಾಸಕರು ಪರ್ಸೆಂಟೇಜ್ ಕೇಳಿದ್ದಾರಂತೆ. ನಿಗದಿ ಮಾಡಿದ ಹಣ ನೀಡದಿದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡುವುದಾಗಿ ಧಮಕಿ ಹಾಕಿದ್ರಂತೆ. ಆ ಆಡಿಯೋ ಇದೀಗ ವೈರಲ್ ಆಗಿದೆ. ಎಲ್ಲಾ ಡಿಸ್ಟಿಕ್ಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾರ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲಾ ಡಿಸ್ಟಿಕ್ಗೂ ಫಾರ್ವರ್ಡ್ ಆಗಲಿ. ಸರ್ ನಾ ಅಂಥದ್ದೇನು ಮಾಡಿ ಸರ್, ಇದೊಂದು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್. ಇದಕ್ಕೆ ಹೋಗು ಯಾರು ಒಳ್ಳಮ್ಮ ಇನ್ನು ಯಾವುದು ಹೋಗು. ಸರಳವಾಗಿ ಅಂದುಕೊಂಡ್ರೆ ನಿನ್ನ ನಡ ಮುರಿತೀನಿ, ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ರೆಲ್ಲ ಮಾತಾಡ್ತೀನಿ. ಸುಳ್ಳು ಐತೆ. ಎಲ್ಲ ಹೋಗಿನಿ ನೀವು ಇಂಥದ್ದು ನಿಮ್ಮ ತಾಲೂಕಿನ ಮಾಡಿ ನಮ್ಮ ತಾಲೂಕಿನ ಮಾಡಿ ನಡ ಮುರಿದು ಕಳಿಸ್ತೀವಿ ಸರ್. ಒಂದ್ಸಲ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋದಿಲ್ಲ. ಯಾವ ಹೆಸರು ಬೇರೆ ನಮ್ಮ ಹೆಸರು ಆಗಿತ್ತು. ಸ್ವಾಮೀಜಿ ಆಡಿಯೋ ವೈರಲ್, ಷಡ್ಯಂತ್ರದ ಶಂಕೆ. ಚಂದ್ರು ಲಮಾಣಿಯನ್ನ ಯಾವುದಾದ್ರೂ ಕೇಸ್ನಲ್ಲಿ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇರುವ ಆರೋಪ ಕೇಳಿಬಂದಿದೆ. ಅದರಹಳ್ಳಿ ಕುಮಾರ ಮಹಾರಾಜರ ಸ್ವಾಮೀಜಿ ಹಾಗೂ ಬಿಜೆಪಿ ಕಾರ್ಯಕರ್ತರೊಬ್ಬರು 2 ನಿಮಿಷ 36 ಸೆಕೆಂಡ್ ಕಾಲ ಮಾತನಾಡಿರುವ ಆಡಿಯೋವೊಂದು ವೈರಲ್ ಆಗಿದೆ. ಅವನಿಗೆ ಹೆಂಗಾದ್ರೂ ಮಾಡಿ ಟಿಕೆಟ್ ತಪ್ಪಿಸಬೇಕು. ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಟೋರಿ ಬಿದ್ದೆ ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ತಾನ ಮಾಡ್ಕೊಂತಾನ ನಾನು. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪ್ಪ ಅನ್ನ ಅಂತೀವಿ. ಬೆಂಗಳೂರ ಟೀಮ್ನಿಂದ ಟ್ರ್ಯಾಪ್ ಮಾಡಿಸ್ತೀನಿ. ಬೆಂಗಳೂರು ಟೀಮ್ ಐತ್ರಿ, ಅದೊಂದು ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಇವ್ರು. ನೋಟ್ ಗಿದ್ ಹಚ್ಚಿ ಒಮ್ಮೆ IT ಇದಕ್ ಒಗಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ್ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಅವ್ರನ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಯಾರು ಟ್ರ್ಯಾಪ್ ಮಾಡಿದ್ರೆ ಏನಂತೆ? ಶಾಸಕ ಆದವರಿಗೆ ಬುದ್ಧಿ ಇರಬೇಕು, ಲಂಚಕ್ಕೆ ಕೈ ಚಾಚಬಾರದು ಅನ್ನೋದು ಗೊತ್ತಿರಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಕೇಸ್ ಬಯಲಾಗಿದೆ. ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಡುವ ಬಿಜೆಪಿಯ ಶಾಸಕನೋರ್ವ ಲಾಕ್ ಆಗಿದ್ದು ಆತನ ಭ್ರಷ್ಟ ಬುದ್ಧಿ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯೂ ಸಿಕ್ಕಿದೆ. ಶಿರಹಟ್ಟಿ ಶಾಸಕರ ಲಂಚಾವತಾರಕ್ಕೆ ಬಿಗ್ ಟ್ವಿಸ್ಟ್.
ಚಂದ್ರು ಲಮಾಣಿ ಡೀಲಿಂಗಿಗೆ ಆಡಿಯೋ ಸಾಕ್ಷಿ. ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಭ್ರಷ್ಟಾಚಾರ ವಿರೋಧದ ಪಾಠ ಮಾಡ್ತಿದ್ರು. ಆದ್ರೆ ಇದೀಗ ಅದೇ ಬಿಜೆಪಿಯ ಶಾಸಕ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಚಂದ್ರು ಲಮಾಣಿ ಇದೀಗ ನಾನವನಲ್ಲ ಎಂದು ಹೇಳೋಕೂ ಆಗಲ್ಲ. ಯಾಕಂದ್ರೆ ಶಿರಹಟ್ಟಿ ಶಾಸಕರ ಲಂಚಾವತಾರಕ್ಕೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಗುತ್ತಿಗೆದಾರನಿಗೆ ನೇರ ಶಾಸಕರ ಧಮಕಿ. ಸಣ್ಣ ನೀರಾವರಿ ಕಾಮಗಾರಿಗಾಗಿ ಬಿಜೆಪಿ ಶಾಸಕರು ಪರ್ಸೆಂಟೇಜ್ ಕೇಳಿದ್ದಾರಂತೆ. ನಿಗದಿ ಮಾಡಿದ್ದ ಹಣ ನೀಡದಿದ್ರೆ ವರ್ಕ್ ಆರ್ಡರ್ ಚೇಂಜ್ ಮಾಡುವುದಾಗಿ ಧಮಕಿ ಹಾಕಿದ್ರಂತೆ. ಆ ಆಡಿಯೋ ಇದೀಗ ವೈರಲ್ ಆಗಿದೆ. ಎಲ್ಲಾ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾನ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲಾ ಆ ಡಿಸ್ಟಿಕ್ಗೂ ಫಾರ್ವರ್ಡ್ ಆಗಲಿ. ಸರ್ ನಾನು ಸರಿಯಾಗಿ ಮಾಡಿ ಸರ್, ಇದೊಂದು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್. ಇದಕ್ಕೆ ಹೋಗು ಒಳ್ಳಮ್ಮ, ಇನ್ನು ಯಾವುದು ಹೋಗು. ಸರಳವಾಗಿ ಅಂದುಕೊಂಡ್ರೆ ನಿನ್ನ ನಡ ಮುರಿತೀನಿ, ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ? ಮನೆಗೆ ಬಡಿಸ್ತೀನಿ. ಈ ಮನೆಗೆ ಲೂಸ್ ಅಂತ ಅನ್ಕೊಂಡು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀನಿ. ಎಲ್ಲ ಹೋಗಿನಿ ನೀವು ಇಂಥದ್ದು ನಿಮ್ ತಾಲೂಕಿನ ಮಾಡಿದ್ರೆ ನಮ್ಮ ತಾಲೂಕಿನ ಮಾಡಿ ಮರ ಮುರಿದು ಕಳಿಸ್ತೀವ ಸರ್. ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋದು ಯಾವ ಹೆಸರು ಬರುತ್ತದ? ನಮ್ಮ ಹೆಸರು ಆಗಿತ್ತು ಈಗ ಸ್ವಾಮೀಜಿ ಆಡಿಯೋ ವೈರಲ್, ಷಡ್ಯಂತ್ರದ ಶಂಕೆ. ಚಂದ್ರು ಲಮಾಣಿಯನ್ನ ಯಾವುದಾದ್ರೂ ಕೇಸ್ನಲ್ಲಿ ಸಿಲುಕಿಸುವ ಬಗ್ಗೆ ಸ್ವಾಮೀಜಿಯೊಬ್ಬರ ಕೈವಾಡ ಇರುವ ಆರೋಪ ಕೇಳಿಬಂದಿದೆ. ಅದರಹಳ್ಳಿ ಕುಮಾರ ಮಹಾರಾಜರ ಸ್ವಾಮೀಜಿ ಹಾಗೂ ಬಿಜೆಪಿ ಕಾರ್ಯಕರ್ತರೊಬ್ಬರು 2 ನಿಮಿಷ 36 ಸೆಕೆಂಡ್ ಕಾಲ ಮಾತನಾಡಿರುವ ಆಡಿಯೋವೊಂದು ವೈರಲ್ ಆಗಿದೆ. ಅವನಿಗೆ ಹೆಂಗಾದ್ರೂ ಮಾಡಿ ಟಿಕೆಟ್ ತಪ್ಪಿಸಬೇಕು. ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗೆ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ ನಾನು. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತಿವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪ್ಪ ಅನ್ನ ಅಂತೀವಿ. ಬೆಂಗಳೂರ ಟೀಮ್ನಿಂದ ಟ್ರ್ಯಾಪ್ ಮಾಡಿಸ್ತೀನಿ. ಬೆಂಗಳೂರು ಟೀಮ್ ಐತ್ರಿ, ಅದೊಂದು ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಹೋಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣ ಅಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಅದನ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಯಾರು ಟ್ರ್ಯಾಪ್ ಮಾಡಿದ್ರೆ ಏನಂತೆ? ಶಾಸಕ ಆದವರಿಗೆ ಬುದ್ಧಿ ಇರಬೇಕು, ಲಂಚಕ್ಕೆ ಕೈ ಚಾಚಬಾರದು ಅನ್ನೋದು ಗೊತ್ತಿರಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.